ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಮೋಸ ಮಾಡಿದವನನ್ನು ಕ್ಷಮಿಸುವಷ್ಟು ಮನಸ್ಸು ನಮ್ಮದಿರಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು. ನೊಂದ ಮನಸ್ಸಿಗೆ ಇಲ್ಲಿ ನಿಂದಿಸುವವರೇ ಜಾಸ್ತಿ. ಏನೇ ಆಗಲಿ ಮುಗ್ಧ ಮನಸ್ಸಿಗೆ ಸತ್ಯ ಒಂದೇ ಆಸ್ತಿ. ನಂಬಿಕೆಗಳು ಸುಳ್ಳಾದಾಗ ನೊಂದ ಮನಸ್ಸು ಬದಲಾಗುತ್ತದೆಯೇ ಹೊರತು ಅಹಂಕಾರದಿಂದಲ್ಲ. ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರಬಹುದು, ಆದರೆ ನೋವ ಮನಸ್ಸಲ್ಲಿ ಬಚ್ಚಿಟ್ಟು ನಗುನಗುತ್ತಾ ದೂರ ಹೋದವರು ಎಂದಿಗೂ ಮರಳಿ ಬರುವುದಿಲ್ಲ. ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ. ಅದು ಅವನ ಗಟ್ಟಿತನವೂ ಅಲ್ಲ, ಅತಿಯಾದ ಅಹಂಕಾರವೂ ಅಲ್ಲ, ನೊಂದ ಮನಸ್ಸಿನ ನಿರ್ಧಾರವಷ್ಟೇ. ಯಾವುದೇ ಒಬ್ಬ ವ್ಯಕ್ತಿ ಜನರ ಮನಸ್ಸಿಗೆ ತೀರಾ ಹತ್ತಿರವಾಗೋದು ತನ್ನ ವ್ಯಕ್ತಿತ್ವದಿಂದಲೇ ಹೊರತು ರೂಪದಿಂದಲ್ಲ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು, ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿಯುತ್ತಾನೆ ಎಂದು. ಮನಸ್ಸಿನಲ್ಲಿರುವ ನೋವುಗಳನ್ನು, ಕೆಲ ನೆನಪುಗಳನ್ನು ತೆಗೆದುಹಾಕಬೇಕು. ಹೇಗೆಂದರೆ ಮಳೆಯು ಧೂಳು ತುಂಬಿದ ಗಿಡಗಳ ಕೊಳೆಯ ತೆಗೆದ ಹಾಗೆ. ಯಾರ ಮನಸ್ಸಿನಲ್ಲಿ ತಾನೇ ಸರಿ ಎನ್ನುವುದು ಇರುತ್ತದೋ ಆತನಿಗೆ ಎಂದಿಗೂ ತನ್ನ ತಪ್ಪಿನ ಬಗ್ಗೆ ಅರಿವಾಗುವುದಿಲ್ಲ. ಬಾಡಿ ಹೋದ ಮೇಲೆ ಹೂವು ಹೇಗೆ ಪರಿಮಳ ಸುಗಂಧ ಬೀರುವುದಿಲ್ಲವೋ ಹಾಗೆಯೇ ಮನುಷ್ಯನಲ್ಲಿ ನಂಬಿಕೆ ಕಳೆದುಕೊಂಡ ಮೇಲೆ ಅಲ್ಲಿ ಪ್ರೀತಿ, ಸ್ನೇಹ, ಬಂಧುತ್ವ, ನಂಬಿಕೆಗಳು ಕೂಡ ಮತ್ತೆ ಮನಸ್ಸಲ್ಲಿ ಹುಟ್ಟೋಕೆ ಸಾಧ್ಯವಿಲ್ಲ. ಪ್ರೀತಿಯನ್ನು ಹಂಚಲು ಗೊತ್ತಿರುವ ಹೃದಯ, ತಾಳ್ಮೆಯಿಂದ ಆಲಿಸಬಲ್ಲ ಕಿವಿ, ಸಹಾಯಕ್ಕೆ ಕೈಚಾಚುವ ಮನಸ್ಸಿದ್ದವರು ಜಗತ್ತಿನ ಎಲ್ಲ ಶ್ರೀಮಂತರಿಗಿಂತಲೂ ಬುದ್ಧಿವಂತರಿಗಿಂತಲೂ ಶ್ರೇಷ್ಠ. ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳು ಆಡುವ ಜನ ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನರೇ ಜಾಸ್ತಿ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.